ಪ್ರಿಯಃಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮಪ್ರಳಯರಚನಾ ಶ್ರೀರಮುಷೇ ನಮೋ ಶ್ರೀಶಾಮ್ನಾಯ ಹೃದಯದೀಪ್ತಾಯ ಹರಯೇ ಅಶಬ್ದಾಬ್ಧೌ ಗಾಢಾನಕನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈः ಸುವಾಕ್ಯೈः ಅಸ್ಯೋದ್ಭವಾದಿನಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋ ಬ್ರಹ್ಮಜಿಜ್ಞಾಸಾ ಓಂ. ಈಗ ಏನಾಯಿತು? ಹಿಂದೆ ಹೇಳಿದರು ನೀವು ಹೇಳಿದ್ರಿ ಏನಂತ ಹೇಳಿದಿರಿ? ಪರಮಾತ್ಮಗೆ ಏನಿಲ್ಲ ಅಂತೇಳಿ, ಪರಮಾತ್ಮನಿಗೆ ಪ್ರಿಯ ಮುಕ್ತನಿಗೇನಿಲ್ಲ, ಪ್ರಿಯ ಅಪ್ರಿಯ ಎರಡೂ ಇಲ್ಲ ಅಂತ ಹೇಳ್ತಾರಲ್ಲ, ಸುಖದ ಎರಡೂ ಇಲ್ಲ ಅಂತ ಹೇಳಲ್ಲ. ಪ್ರಿಯ ಅಪ್ರಿಯ ಅಂತ ಹೇಳಬೇಕಾದ್ರೆ ಅನಿಷ್ಟವಾದ ಪ್ರಿಯ ಇಲ್ಲ, ಬಂದಿದೆ. ಅನಿಷ್ಟ ಪುಣ್ಯ ಅಂತ ಹೇಳೋದಿಲ್ಲ. ಅಪ್ರಿಯ ಪಾಪ ಎಲ್ಲ ಅನಿಷ್ಟನೇ, ಪುಣ್ಯದಲ್ಲಿ ಎರಡು ಭಾಗ, ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತೇಳಿ. ಅದಿಲ್ಲ ಅಂತ ಅರ್ಥ. ಭಗವದ್ಗೀತೆಯಲ್ಲಿ ಹಾಗೆ ಬಂದಿದೆ. ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತಿ. ಅಪರೋಕ್ಷ ಜ್ಞಾನಿಗೆ ಸುಕೃತ ಎರಡೂ ಬಿಟ್ಟು ಬಿಡ್ತಾರೆ ಅಂತ ಹೇಳ್ತಾರೆ. ಸುಕೃತ ಬಿಡೋದ್ರೆ ಸಂಪಾದನೆ ಮಾಡಬೇಕು ಇವತ್ತೆ. ಅದು ಅನಿಷ್ಟ ಸುಕೃತ, ಅಲ್ಲೇ ಆಚಾರ ಅರ್ಥ ಬರೆದಿರೋ. ಇಷ್ಟ ಅನಿಷ್ಟ ಅಂತ ಎರಡು ಭಾಗ ಇದೆ ಅಂತ ಅಲ್ಲೂ ಬರೆದು ಪ್ರಸಂಗ ಬಂದಾಗೆಲ್ಲ ಎಷ್ಟು ಬೇಕೋ ಅಷ್ಟು ಹೇಳ್ತಾರೆ. ಅದೇ ಪ್ರಾಕೃತ ಪ್ರಿಯ ಹಾನಿ ಆಗುತ್ತೆ ಹೊರತು ಅಪ್ರಾಕೃತ ಪ್ರಿಯ ಹೋಗೋದಿಲ್ಲ. ಪ್ರಾಕೃತ ಪ್ರಿಯ ಅನ್ವಾಂಟೆಡ್, ಅಪ್ರಾಕೃತ ಪ್ರಿಯ ಬೇಕು, ಅದು ಇಟ್ಕೋತಾನೆ. ಅಪ್ರಿಯಂ ಪ್ರತಿಕೂಲಂ ತತ್ ವಿಶೇಷೇಣ. ಕೆಲಸತ್ತೆ ದುಡ್ಡು ಕಾಸು ಇರುತ್ತಲ್ಲ, ಈ ಫಾರಿನ್ಗೆ ಹೋಗೋರು ಇರ್ತಾರೆ, ಅವ್ರು ಊರಿಗೆ ಬಂದಾಗ ಎಲ್ಲ ದುಡ್ಡು ಇಟ್ಕೊಂಡಿರ್ತಾರೆ. ಹೋಗ್ಬೇಕಾದ್ರೆ ಅವ್ರಿಗೆ ಬೇಕಾಗಲ್ಲ, ಈ ರೂಪಾಯಿಗಳು ಬೇಕಾಗಲ್ಲ, ಅಲ್ಲಿ ನಡೆಯೋದಿಲ್ಲ. ಈಗ ತೊಗೊಂಬಿಟ್ಟಿರ್ತಾರೆ. ಏನು ಮಾಡ್ತಾರೆ ಅವರು? ಬಂದವರೆಲ್ಲ ತೊಗೊಂಡು ಕೊಟ್ಟುಬಿಡ್ತಾರೆ. ಯಾಕೆ ಅವರಿಗೆ ಉಪಯೋಗ ಇಲ್ಲ, ಅಲ್ಲಿ ಅವ್ರು ನಡೆಯೋದಿಲ್ಲ ಅವರು. ಬಟ್ ಇವರಿಗೆ ಕೊಟ್ಟರೆ ಏನಾಗುತ್ತೆ? ಉಪಯೋಗ ಇದೆ, ಮತ್ತು ವಿಶ್ವಾಸ ಬರುತ್ತೆ ಜೊತೆಗೆ. ಆ ದೃಷ್ಟಿಯಲ್ಲಿ ಮಾಡ್ತಾರೆ. ಇದೇ ಅದಕ್ಕೆ ಹೇಳೋರು. ಆ ಅನಿಷ್ಟ ಪುಣ್ಯ ಯಾರಿಗೆ ಕೊಡ್ತಾರೆ? ಬಿಟ್ಟು ಹೋಗೋದಿಲ್ಲ. ಯಾರಿಗೆ ಕೊಡ್ತಾರೆ? ಬೇಕಾದವರಿಗೆ ಕೊಡ್ತಾರೆ. ಇದು ಸಮಸ್ಯೆ ಇರೋದು. ಅನಿಷ್ಟ ರಾಯರು ಅನಿಷ್ಟ ಪುಣ್ಯ ಕೊಡ್ತಾರೆ ಅಂತೇಳಿ ಜನ ಹೆದರಿಸ್ಬಿಟ್ಟು ಕೆಟ್ಟದ್ದು ಕೊಡ್ತಾರೆ ಅಂತೇಳಿ. ಕೆಟ್ಟದ್ದು ಕೊಡ್ತಾ ಇಲ್ಲ, ಅವರಿಗೆ ಇಷ್ಟ ಇರೋದು ಕೊಡ್ತಾರೆ. ಅದು ನಮಗಿಷ್ಟ. ಅದು ನಾಸ್ತಿ ಚ ಅಪ್ರಾಕೃತಂ ದುಃಖಂ ಸತೋ ಜೀವಶ್ಯ ಪುತ್ರತೆ. ಅಪ್ರಾಕೃತ ದುಃಖ ಅಂತಿಲ್ಲ, ಆದ್ದರಿಂದ ಮೋಕ್ಷದಲ್ಲಿ ಅದಿರೋದಿಲ್ಲ ಅಂತ ಅರ್ಥ. ಪ್ರಿಯಂ ಸ್ವರೂಪಮೇವಾಸ್ಯ ಫಲಾನಂದಾದಿವಾಕ್ಯತಃ. ಪರಮಾತ್ಮ ಜೀವನಿಗೆ ಅಲ್ಲಿ ಎಲ್ಲ ಕೊಟ್ಟು ಆನಂದ ಪಡ್ತಾನೆ ಅಂತ ಕೇಳಿದರೆ, ಸ್ವರೂಪದಲ್ಲಿದೆಯಲ್ಲ ಆನಂದ, ಆ ಆನಂದ ಅಭಿವ್ಯಕ್ತಿ ಆಗುತ್ತೆ. ಏನು ಕಳ್ಕೊಳ್ಳಿಲ್ಲ ಅವನಿಗೆ. ಏನು ಬಂತು ಅವನಿಗೆ? ಬೆಳೀತು, ಯಾವುದು ಬಿಟ್ಟು ಹೋಗಲೇ ಇಲ್ಲ. ಹೇಯತ್ವಾದಿ ಪ್ರಿಯಸ್ಯೈವ ಪ್ರಿಯಹಾನೇರನಿಷ್ಠತಃ ನ ಸಮಸ್ತ ಪ್ರಿಯಾಭಾವೋ ಮೋಕ್ಷೇ ಪ್ರೋಕ್ತೇತು ಯುಜ್ಯತೆ. ಆದ್ದರಿಂದ ಹೇಯತ್ವ ಅಂತ ಹೇಳಿದ್ದಾರೆ. ಹೇಯವಾದನ್ನು ಬಿಡ್ತಾರೆ ಅಂತ ಹೇಳಿದ್ರಿಂದ ಎಲ್ಲ ಬಿಡ್ತಾರೆ ಅಂತ ಹೇಳಿದರೆ ಅರ್ಥನೇ ಇಲ್ಲ ಅದಕ್ಕೆ. ಪ್ರಿಯಹಾನೇರ ಅನಿಷ್ಟ, ಪ್ರಿಯಹಾನಿ ಮಾಡಿಕೊಡೋದು ಅನಿಷ್ಟ. ಅದಕ್ಕೋಸ್ಕರ ಎಲ್ಲ ಪ್ರಿಯನೂ ಹೋಗುತ್ತೆ ಅಂತ ಅರ್ಥ ಮಾಡಬಾರ್ದು. ಅನಿಷ್ಟವಾದ ಪ್ರಿಯ ಮಾತ್ರ ಹೋಗುತ್ತೆ ಅಂತ ಅರ್ಥ ಮಾಡಬೇಕು. ಅಪ್ರಿಯಸ್ಯ ಸ್ವರೂಪತ್ವಂ ಅಸುರೇಶ್ವೇವ ಹಿ ಶ್ರುತಂ. ಅಲ್ಲರಿ ಅಪ್ರಿಯವಾದಿರುತ್ತಲ್ಲ ಅಂತ ಕೇಳಿದ್ರೆ ಅಸುರರಿಗಿರುತ್ತೆ, ಇವರಿಗಿರಲ್ಲ ಅಂತ ಹೇಳ್ತಾರೆ. ಅಪ್ರಿಯವಾದಂಥ ಸುಖ ಯಾರಿಗಿರುತ್ತೆ? ಅವರಿಗೆ. ಇವರಿಗೆಲ್ಲ ಪ್ರಿಯವಾದದ್ದೇ ಇರೋದ್ರಿಂದ ಬಿಟ್ಬಿಡ್ತಾರೆ. ಅಸುರ ನೈವ ಮೇ ವಂಚ ನೈವಮ್ಮಾಖಿಲ ಮಾನುಷಾಃ ಇತಿ. ಅಸುರ ನೈವ ಮೇ ವಂಚ ನೈವಂಚ ಅಖಿಲ ಮಾನುಷರು ಅಂದರೆ ರಾಜಸರು. ಇವರು ಅಸುರರು, ಅವರು ಸುರರು. ಸುರರು ಅಂತ ಹೇಳಿದಲ್ಲೆಲ್ಲ ಸಾತ್ವಿಕರು ಅಂತಲೂ ಅರ್ಥ. ಅಸುರರು ಅಂದರೆ ತಾಮಸರು, ಮಧ್ಯವರ್ತಿಗಳು ಅಂದರೆ ರಾಜಸರು. ಇದರ ಮುಕ್ತಿಗೆ ಹೋದ ಏನೇನಾಗುತ್ತೆ ಹೇಳ್ತಾರೆ. ಆತ್ಮ ಮನೆ ಖಾಲಿ ಮಾಡ್ತಾನೆ ಅಂತ ಹೇಳ್ತಾರೆ. ಏನು ಮಾಡ್ತಾರೆ? ಮನೆ ಖಾಲಿ ಮಾಡ್ಬೇಕಾದ್ರೆ ಇವೆಲ್ಲ ಪ್ರೊಸೀಜರ್ ತೊಗೋತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ತೊಗೊಂಡು ಹೋಗ್ಬಿಡ್ತಾರೆ. ಅದು ಬಿಡೋದಿಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ತೊಗೋತಾರೆ. ಉಳಿದೆಲ್ಲ ತಾನೇ ಇನ್ನೊಬ್ರಿಗೆಲ್ಲ ತರಿಸ್ತಾರೆ. ನೀವು ತೊಗೊಂಡ್ವಿ ಅಂತ ಹೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ತಾನು ಚೆಕ್ ಬುಕ್ ತಾನೇ ಇಟ್ಕೋತಾರೆ. ಅವ್ರಿಗೆ ತರಿಸ್ತಾರೆ. ಕೆಲವನ್ನ ಅಲ್ಲೇ ಬಿಟ್ಬಿಡಿ, ಕೆಲವು ಯಾರು ತೊಗೋಬೇಕು ಅಲ್ಲೇ ಬಿಟ್ಬಿಡಿ ಅಂತಾರೆ. ಯಾಕೆ ಪೊರಕೆ ಗಿರಿಗೆ ತೊಗೊಂಡು ಬಿಡ್ತಾರೆ. ಯಾರು ಉಳಿದು ಬಂದು ಬಿಸಾಕ್ತಾರೆ ಅಷ್ಟೇ. ಅವರೇ ಬಿಸಾಕೊಂಡು ಹೋಗಲಿ. ನೋಡಿ, ಮನೆ ಬಿಡೋದು ಹೇಗೋ ದೇಹ ಬಿಟ್ಟು ಹೋಗೋದು ಹಾಗೆ. ದೇಹ ಕೂಡ ಏನದು? ಮನೆ. ಅದು ಸದ್ಯಕ್ಕೆ ಮನೆ ಇದು. ಆದ್ದರಿಂದ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಪ್ರೊಸೀಜರ್ ಯಾವ ಹಾಗೆ. ಉಳಿದ ದಿವಸ ಭಾರಿ ಬೇಕದು, ಬಿಟ್ಟು ಹೋಗ್ತಾನೆ ಬೇಕಿಲ್ಲ. ಅದು ನೆಸಿಟಿ ಇಲ್ಲ. ಈಗ ಇನ್ನೂ ಸರಿ ಕೆಲವು ಸರ್ತಿ ಏನು ಮಾಡ್ತಾರೆ, ಹಂಡೆ ಗಿಂಡೆ ತೊಗೊಂಡು ಹೋಗೋದಿಲ್ಲ. ಯಾಕೆ? ಈಗಾಗಲೇ ಲೇಟೆಸ್ಟ್ ಬಂದುಬಿಟ್ಟಿದೆ. ಈಗಾಗಲೇ ಅಲ್ಲೇ ಬಿಟ್ಟು ಹೋಗ್ಬಿಡುತ್ತೆ.
ದೊಡ್ಡ 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 ಪದಾರ್ಥಗಳು. ಆದರೆ ಅಲ್ಲಿ ಚಿಕ್ಕ ಪದಾರ್ಥ ಸಾಕು ಅವನಿಗೆ ಎಷ್ಟು. ಈಗ ನೋಡಿ ಗೊತ್ತಾ ನಿಮಗೆ, ಯಾವ ಬಾತ್ರೂಮಲ್ಲೂ ತೊಟ್ಟಿಗಳಿರಲ್ಲ ಈಗ, ಗೊತ್ತಾಯ್ತಾ? ಹಿಂದೆ ತೊಟ್ಟಿ ಇರದೆ ಬಾತ್ರೂಮ್ ಇರ್ತಿರಲಿಲ್ಲ. ಯಾಕಿರೋದಿಲ್ಲ ಹೇಳಿ? ಯಾಕೆ 24 hours ಟ್ಯಾಂಕ್ ಮೇಲೆ ಇಟ್ಬಿಟ್ರೆ ಈ ತೊಟ್ಟಿ ಇಲ್ಲಿ ಬರಲ್ಲ, ಅಲ್ಲಿ ತೊಟ್ಟಿ ಇದೆ ಅಷ್ಟೇ. ಆ ತೊಟ್ಟಿ ಆಗಿರೋದಂತೆ ಬೇಕಿಲ್ಲ. ಆವಾಗ ಜಾಗ ಹೊಡಿತು, ಕೆಳಗೆ ಇವರಿಗೆ ಜಾಗ ಹೊಡಿತು. ಇದು ತೊಗೊಂಡಿದ್ದ ಮೊದಲೊಂದು, ಆ ಮನೆ ಬೇಕಿಲ್ಲ, ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಮೋಕ್ಷದಲ್ಲಿ ಯಾವುದು ಉಪಯೋಗ ಬರೋದಿಲ್ಲ, ಅಲ್ಲಿ ಬಿಟ್ಟುಬಿಡ್ತಾರೆ. ಉಪಯೋಗ ಬರೋದು ಮಾತ್ರ ಒಯ್ತಾನೆ. ಪ್ರಿಯವಾದಂತಹ ಏನದು ಇಷ್ಟವಾದ್ದು ಮಾತ್ರ ಒಯ್ತಾನೆ, ಅನಿಷ್ಟ ಪುಣ್ಯನೂ ಬಿಟ್ಟುಬಿಡ್ತಾನೆ. ಪ್ರೇತ್ಯ ಸಂಜ್ಞಾಸ್ತಿ ಇತಿ ಪುಣ್ಯ ಪರಾರ್ಥ. ಮನೆಗೇನಷ್ಟು ಖಾಲಿ ಮಾಡಬೇಕಲ್ಲ, ಜ್ಞಾಪಕ ಮಾಡ್ಕೊತಿರ್ಬೇಕು. ಒಂದು ಹೀಗೆ ಆಗಬೇಕಾಗತ್ತೆ, ಬಿಟ್ಟು ಹೋಗ್ಬೇಕಾಗತ್ತೆ ಅಂತೇಳಿ. ಸಂಜ್ಞಾ ಆತ್ಮಪ್ರಿಯಹಾನಾಯ ಕೋಯತೆ ತಚ ಬುದ್ಧಿಮಾನ್. ಇಲ್ಲ, ಹಾಗೆಲ್ಲ ಮಾಡಬಾರ್ದ್ರಿ, ಎಲ್ಲ ಬಿಟ್ಟು ಹೋಗ್ತಾನೆ ಅರ್ಥ ಮಾಡೋದು ಅಂದರೆ. ಹಾಗೆ ಮೋಕ್ಷ ಏನಾಗಬೇಕು ಅವನಿಗೆ? ಎಲ್ಲ ಬಿಟ್ಟು ಹೋಗೋದಾದ್ರೆ ಮುಕ್ತಿಗೆ ಯಾಕೆ ಹೋಗೋದು? ಮುಕ್ತಿಗೆ ಯಾಕೆ ಹೋಗ್ತಾನೆ? ಪ್ರಿಯ ಅಂತ ಹೋಗ್ತಾನೆ. ಪ್ರಿಯವಾದದ್ದು ಬೆಳೆದ್ರೆ ಮುಕ್ತಿನೂ ಬಿಟ್ಟುಬಿಡ್ಬೇಕಷ್ಟೇ. ಅರ್ಥನೇ ಇಲ್ಲ. ಆತ್ಮ ಪ್ರಿಯಹಾನಾಯ ಕೋಯತೇತ ಚ ಬುದ್ಧಿಮಾನ್. ಬುದ್ಧಿಯರ ಯಾವನು ಕೂಡ ಬಿಟ್ಟು ಹೋಗೋದಿಲ್ಲ. ಕೆಲವು ಚಿಕ್ಕ ಮಕ್ಕಳಿಗೆ ಗೊತ್ತಿಲ್ಲದೆ ಏನೋ ಮಾಡಿಬಿಡ್ತಾರೆ. ಚಾಕ್ಲೇಟ್ ಕೊಟ್ಟರೆ ಯಾರು ಬಂಗಾರ ಸರ ಕೊಟ್ಬಿಡ್ತಾರೆ. ಅವ್ರು ಯಾತಕ್ಕೆ ಕೊಡ್ತಾರೋ? ಅವರು ತಿಳುವಳಿಕೆ ಇಲ್ಲ ಅದರಿಂದ ಕೊಡ್ತಾರೆ. ಮತ್ತೆ ಕೆಲವು ಪ್ರಶ್ನೆಗಳು ಬಂತು ನೋಡಿ. ಇದೆಲ್ಲ ಬೃಹದಾರಣ್ಯದಲ್ಲಿ ಬರೋ ವಿಚಾರಗಳು. ಪ್ರೇತ್ಯ ಸಂಜ್ಞಾ ನಾಸ್ತಿ. ಮುಕ್ತಿಗೆ ಹೋದ್ಮೇಲೆ ಏನಿಲ್ಲ? ಜ್ಞಾನ. ಸಂಜ್ಞಾ ಅಂದರೆ ಜ್ಞಾನ ಇಲ್ಲ. ಅದು ನೋಡಿದ್ರಾ? ಅದಕ್ಕೆ ಶುದ್ಧ ಬ್ರಹ್ಮನಿಗೆ ಏನಿಲ್ಲ, ಜ್ಞಾನ ಏನೇನೋ ಇಲ್ಲ. ಮುಕ್ತರಾದ ಏನೂ ಇರೋದಿಲ್ಲ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾ. ಅರ್ಥ ಅಲ್ಲ. ಸಂಜ್ಞಾ ನಾಸ್ತಿತ್ಯಪಿ ಹಿ ಅಸ್ಯ ಅಮುಕ್ತ ಜ್ಞೇಯತಾ ಇತಿ. ಅದಕ್ಕೆ ಅರ್ಥ ಏನು ಗೊತ್ತಾ? ಸಂಜ್ಞಾ ಅಂದರೆ ಅಮುಕ್ತರಿಗೆ ಅವ್ರಿಗೆ ಗೊತ್ತಾಗೋದಿಲ್ಲ. ನಮ್ಮಲ್ಲಿ ಪದ್ಧತಿ, ಊರಿಗೆ ಹೋದವ್ರ ಸಂಗತಿ ಯಾರು ಹೇಳ್ತಾರೆ? ಊರಿಗೆ ಹೋದ್ರು ಹೇಳಿಬಿಡ್ತಾನೆ ಅವನು, ಸ್ವಲ್ಪ ಹೊತ್ತು ವಾಪಸ್ ಬಿಡ್ಕೋತಿರ್ತಾರೆ. ಆಗಲೇ ನಮ್ಮ ಪ್ರಕಾರ ಏನಾಗಿದೆ, ಅದು ಊರಿಗೆ ಹೋಗಿದ್ದಾರೆ, ಯಾವುದೋ ಕಾರಣಕ್ಕೆ ವಾಪಸ್ ಬಂದ. ಅಥವಾ ಎಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಲಿಲ್ಲ, ಬೇರೆ ಕಡೆ ಹೊರಟುಬಿಟ್ಟ. ನಮಗೆ ಹೋಗೋರಿಗೆ ಕಾಣಿಸುತ್ತೆ ಹೊರತು ಆಮೇಲೆ ಪ್ರತ್ಯಕ್ಷ ಫೇಲ್ ಆಗಿಬಿಡುತ್ತೆ. ಈ ಸ್ಟಾರ್ಟ ಮಾಡಿಬಿಟ್ರೆ ಪ್ರತ್ಯಕ್ಷ ಮುಗಿದೋಯ್ತಾರೆ. ಉಳಿದೆಲ್ಲ ಏನದು ಆಗಮ ಅಷ್ಟೇ. ಇಲ್ಲೂ ಹಾಗೇನೆ. ಇಲ್ಲಿ ಸಂಜ್ಞಾ ಇಲ್ಲ ಅಂದರೆ ಮುಕ್ತರಾದವ್ರ ಬಗ್ಗೆ ಇವ್ರು ನಮಗೆ ಗೊತ್ತಾಗಲ್ಲ ಅಂತ ಅರ್ಥ. ಅವ್ರೇನು ಮಾಡಿದ್ರು? ಅವ್ರಿಗೇನು ಗೊತ್ತಾಗಲ್ಲ ಅಂತ ಮಾಡಿ, ಅವ್ರಿಗೆ ಗೊತ್ತಾಗೋದಿಲ್ಲಲ್ಲ, ಅವ್ರ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ ಅಂತ ಅರ್ಥ. ಅಂದರೆ ಎಷ್ಟು ಕನ್ಫ್ಯೂಸ್ ಮಾಡ್ಕೋತಾರೆ ಅಂದರೆ ಆಶ್ಚರ್ಯ. ಜ್ಞಾನ ಕಳ್ಕೊಳ್ಳೋಕೆ ಅಲ್ಲಿಗೆ ಯಾಕೆ ಹೋಗ್ಬೇಕಾಗಿದ್ದರೆ? ಇಲ್ಲೇ ಗೋವಾದಲ್ಲಿದ್ದರೆ ಬೋಧೋಯ್ತಪ್ಪ, ಅಲ್ಲಿಗೆ ಯಾಕೆ ಹೋಗಬೇಕು ಅಂದರೆ ಎಷ್ಟು ಅನ್ಯಾಯ ಆಗುತ್ತೆ. ಇನ್ನೊಂದು ಸ್ವಾರಸ್ಯ ಇದೆ, ತುಂಬ ಅರ್ಥ ಹೇಳ್ತಾರೆ. ಸಂಜ್ಞಾ ಇಲ್ಲ ಅಂದರೆ ಪ್ರಾಕೃತ ಇಂದ್ರಿಯಗಳ ಜ್ಞಾನ ಇಲ್ಲ. ಪ್ರಾಕೃತ ಇಂದ್ರಿಯಗಳೇ ಇಲ್ಲ. ಕಣ್ಣು ಆಪ್ರೇಷನ್ ಆಯಿತು, ಸ್ಪೆಕ್ಸ್ ತೆಗೆದಾಕ್ಬಿಟ್ಟ. ಅದು ಆಪ್ರೇಷನ್ ಮಾಡಿ ಸ್ಪೆಕ್ಸ್ ತೊಗೊಂಡ್ಬಿಟ್ರ ಪಾಪ ಅಂತೇಳಿ ಅವ್ರು ಕೇಳ್ತಾರ? ಏನಾಯಿತು? ಡಿಪೆಂಡೆನ್ಸ್ ಹೊರಟೋಯ್ತು. ಈಗ ಅಲ್ಲೇನಿತ್ತು ಅವನಿಗೆ? ಬಾಹ್ಯ ದೇಹದಿಂದ ಬ್ಯಾಚ್ ಮಾಡಿ ನೋಡಬೇಕಾಗಿತ್ತು, ಅದಿಲ್ಲ. ಈಗ ಮುಕ್ತಿಯಲ್ಲಿರೋದೇನೋ ಸ್ವರೂಪ ಇಂದ್ರಿಯಗಳು. ಇದು ಬೇಕೇ ಇಲ್ಲ. ಅಷ್ಟೇ. ನಾವು ಕಣ್ಣು ಎಲ್ಲ ಅರ್ಥ ಆಗದೆ ಹೋದರೂ ಕೂಡ ನಾವು ಕರ್ನಾಟಕ ಬಿಡ್ತಾರೆ, ಕಣ್ಣು ಬಿಟ್ಟಿಲ್ಲ, ಕರ್ನಾಟಕ ಬಿಡ್ತಾನೆ ಅಷ್ಟೇ. ಇವರೇ ಅರ್ಥ ಮಾಡಿದ್ರೆ ಕಣ್ಣೇ ಹೋಗಿಬಿಡುತ್ತೆ. ಸೊ ಏನಿಲ್ಲ ಮುಕ್ತರಿಗೆ? ಅವಯವಗಳೇ ಇಲ್ಲ, ಬುದ್ಧಿನೂ ಇಲ್ಲ. ಮತ್ತು ಇಂಥ ಮುಕ್ತಿ ಯಾರು ಹೋಗ್ತಾರೆ? ಯಾರು ಹೋಗೋದಿಲ್ಲ. ಸೊ ಆ ಮೂಲಕವಾಗಿ ಅವರು ಮಾಡಿದ್ದು ಉಪಾಯವಾಗಿ ನಾಸ್ತಿಕ್ಯ ತಂದರು. ಉಪಾಯವಾಗಿ ನಾಸ್ತಿಕ್ಯ ತಂದುಬಿಟ್ಟು, ನಾಸ್ತಿಕ್ಯ ತಂದ ತಕ್ಷಣ ಏನಾಯ್ತಾಗ? ಇಹಲೋಕದ ವ್ಯಾಪಾರ ಶುರುವಾಯಿತು. ಇಹಲೋಕದ ವ್ಯಾಪಾರ ಶುರುವಾಯಿತು. ಬರೀ ಕಾಮ, ಕ್ರೋಧ, ಲೋಭ ಎಲ್ಲ ಬೆಳೆಗೆ ಶುರುವಾಯಿತು. ಬಾಹ್ಯ ವಸ್ತುಗಳನ್ನ ಮಾತ್ರ ಹಲ್ಲೆಟ್ಟು ಮಾಡ್ತಾರೆ, ದೇವ್ರನ್ನ ಬಿಟ್ಟುಬಿಟ್ರು. ಇಲ್ಲವರು ವ್ಯಾಪಾರ ಎಲ್ಲರೂ ವಿರಕ್ತರಾಗಿ ಕುತ್ಕೊಂಡ್ಬಿಟ್ರೆ ಅಂಗಡಿ ಯಾರು ಇಡ್ತಾರೆ? ಮತ್ತೆ ಬರೀ ಪ್ರಾವಿಡೆಂಟ್ ತೋರಿಸ್ಬಿಟ್ರೆ ಯಾವುದೂ ಇರೋದಿಲ್ಲ. ಯಾಕೆ? ವಿರಕ್ತರಾಗೋದಿಲ್ಲ. ವಿರಕ್ತರು ಮಾಡಿದ್ರು ಅವರು, ಈ ಮುಕ್ತಿ ಅಂತ ಸಾಯ್ಬೇಡ್ರಿ, ಇಲ್ಲೇ ಎಂಜಾಯ್ ಮಾಡಿ ಸಾಯಿರಿ ಅಂತ ಹೇಳಿದ್ರು. ಗೊತ್ತಾಯ್ತಾ? ಅದಕ್ಕೆ ಇವ್ರು ವ್ಯಾಪಾರ ಖರ್ಚಾಗಿ ಶುರುವಾಯಿತು. ಇವ್ರಿಗೆ ವ್ಯಾಪಾರ ಆಗ್ತಿರಲಿಲ್ಲ. ಮತ್ತು ಇನ್ನೊಂದು ಕಾರಣ ಇದೆ, ಅವ್ರು ಮುಕ್ತಿ ಇಲ್ಲ ಅಂತ ಇನ್ನೊಂದು ಕಾರಣ ಇರೋದು, ಅವ್ರಿಗೆ ಸಿಗೋದಿಲ್ಲ ಅಂತ ಗ್ಯಾರಂಟಿ. ಅದಕ್ಕೆ ಇವ್ರು ಹೋದ್ರೆ ಸೆಟ್ ಆಗ್ತದೆ, ಇವರು ಹೋಗ್ತಾ ಬರ್ಬೇಕು. ಇದೆಲ್ಲ ಟ್ರಿಕ್ಸ್ ಅವೆಲ್ಲ. ಇನ್ನೊಂದು ಸ್ವಾರಸ್ಯ ಇದೆ. ಮುಕ್ತಿಯಲ್ಲಿ ಸುಖ ಇಲ್ಲೇ ಇಲ್ಲ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಕೆಲವರು ಅವ್ರಿಗೆ ಸ್ವರೂಪದಲ್ಲಿ ಸುಖ ಇಲ್ಲ. ಅರ್ಥ ಆಯ್ತು ನಿಮಗೆ? ಮುಕ್ತಿಯಲ್ಲಿ ಸ್ವರೂಪ, ಅದಕ್ಕೆ ಅವ್ರಿಗೇನು ಕಾಣಿಸ್ತು? ಇದು ಅವ್ರ ಕಂಡಿದ್ದು ಹೇಳಿಬಿಟ್ರು ಅಷ್ಟೇ. ಅವರು ಸತ್ಯ ಹೇಳಲಿಲ್ಲ, ತಾವು ಅನುಭವ ಹೇಳ್ಕೊಂಡ್ರು. ಇವೆಲ್ಲ ಕ್ಲಾಸ್ ಚೆಕ್ಕರ್ಡೆ ನಾಳೆ ಸ್ಕೂಲ್ ಇಲ್ಲ ಅಂತ ಹೇಳ್ತಾನಲ್ಲ, ಹಾಗೆ ಅವಾಯ್ಡ್ ಮಾಡೋದಕ್ಕೋಸ್ಕರ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಮತದವ್ರ ಪ್ರಚಾರಕರ ಹಿಂದಿನ ಸೈಕಾಲಜಿ ಅರ್ಥ ಆಯ್ತಾ? ಈಗ ಇನ್ನೂ ಸುಮ್ಮನೆ ಕೂತ್ಕೊಂಡಿರಿ, ಫೇಲ್ ಆಗಿಬಿಟ್ಟಿರ್ತಾನೆ, ಯಾರೋ ಬೈದು ಬೇರೆ ಬಿಟ್ಟಿರ್ತಾರೆ, ಸುಮ್ಮನೆ ಕೂತಿರ್ತಾನೆ. ಅವನಿಗೇನು ಗೊತ್ತಾ? ಜಗತ್ತಿನಲ್ಲಿ ಎಲ್ಲ ಸುಳ್ಳು ಅನಿಸ್ಬಿಟ್ಟಿರ್ತಾನೆ, ಎಲ್ಲ ಸುಳ್ಳು.
ಅದು ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ ಇಷ್ಟೊಂದು. ಈಗ ಎಲ್ಲ ಸುಳ್ಳು ಅಂತ ಭಾವನೆ ಬರ್ತದೆ. ಯಾವುದೂ ಸುಳ್ಳಾಗಿಲ್ಲ. ಆ್ಯಕ್ಚುಲಿ ಏನಾಗಿದ್ದ ಅವನೀಗ ಅಲ್ಟಿಮೇಟ್ ಪೆಸಿಮಿಸ್ಟ್ ಅವನೀಗ. ಅವಾಗ ಏನು ಎಲ್ಲ ಸುಳ್ಳು ಅನಿಸ್ಬಿಟ್ಟಿದೆ. ಈಗ ಪಾಸ್ ಫಸ್ಟ್ ರ್ಯಾಂಕ್ ಬಂದುಬಿಟ್ಟಿದೆ, ಎಲ್ಲ ನೋಡ್ತಾನೆ, ಎಲ್ಲ ಫಸ್ಟ್ ಕ್ಲಾಸ್ ಕಾಣಿಸ್ತಾವೆ. ಯಾಕೆ? ಒಳಗೆ ಆನಂದ ಇದೆ. ಒಳಗೆ ಆನಂದ ಇರೋದ್ರಿಂದ ಎಲ್ಲದನ್ನು ಎಂಜಾಯ್ ಮಾಡ್ತಾನೆ. ಇವ್ನು ಏನು ಕೊಟ್ಟರು ಎಂಜಾಯ್ ಮಾಡೋದಿಲ್ಲ. ಮತ್ತು ಒಳಗೆ ದುಃಖ ಇರೋದ್ರಿಂದ ಎಲ್ಲ ಏನಾಗುತ್ತೆ, ಎಲ್ಲ ಬೇಡ ಅನಿಸ್ಬಿಟ್ಟು. ಇದೆಲ್ಲ ಅದು ಅವರೆಲ್ಲ ಮತ ಹೇಳಿದ್ರು ತಪ್ಪು ಹೇಳಿಲ್ಲ, ಅವರು ತಾವು ಅನುಭವ ಹೇಳಿದ್ದಾರೆ. ನಾವೇನು ಮಾಡಬಾರ್ದು ಈಗ? ನಾವೇನು ಮಾಡ್ತೀವಿ ಗೊತ್ತಾಗ? ಅವ್ನು ಅಯ್ಯೋ ಫೇಲ್ ಆಗಿದ್ದಂದ್ರೆ ಓ ಸರಿ ಬೇಡ ಬುದ್ಧ ಬಿಡ್ತಾನೆ. ಅವ್ನು ಫೇಲ್ ಆಗಿದ್ದಾನೆ, ಅದಕ್ಕೇನೋ ಮಾತಾಡ್ತಾರೆ, ಡೋಂಟ್ ವೆರಿ ಹೋಗಿ ಅಂತ. ಅವು ಹೌದಾ ಹಾಗಿದ್ದು ಸಹಿ ಅಂತ. ಇವತ್ತು ಆ ರೀತಿ ತಿಳ್ಕೊಬೇಕು. ಸ್ವರೂಪದವ್ರು ಇಲ್ಲ ಅಂದಮೇಲೆ ಅವ್ರ ಪಾಪ ಇರೋದ್ರೆ ಹೇಗೆ ಹೇಳೋಕ್ಕೆ ಸಾಧ್ಯ ಇದೆ? ಮತ್ತು ಇನ್ನೊಂದು ಸ್ವಾರಸ್ಯ, ಬರೀ ಹೊರಗಿನ ಸುಖ ಯಾಕೆ ಹುಡುಕ್ತಾರೆ ಗೊತ್ತಾ ಅವರು? ಒಳಗೆ ಸುಖ ಇಲ್ಲ ಅವ್ರಿಗೆ ಪಾಪ. ಅದಕ್ಕೇನು ಮಾಡ್ಬೇಕು ಅವ್ರೀಗ? ಮನೇಲಿ ಅಡುಗೆ ಆಗಿಲ್ಲ ಅಂದ್ರೆ ಏನು ಮಾಡ್ಬೇಕು ಅವ್ರೀಗ? ಹೊರಗಡೆ ಹುಡುಕ್ಲೇಬೇಕು, ಬೇರೆ ದಾರಿ ಇಲ್ಲ. ದಾರಿಗಳು ಯಾಕೆ ಮಾಡೋದಿಲ್ಲ ಅಂದರೆ ಸ್ವಂತ ಮೇಲೆ ಅಡುಗೆ ಇದೆ, ಮಡಿ ಅಡುಗೆ ಆಗುತ್ತೆ, ಅಲ್ಲೇ ಹೋಗ್ತಾರೆ ಅವನು. ಅಡುಗೆ ಇದೆ, ಮಡಿ ಅಡುಗೆ ಬೇರೆ ಅವ್ರಿಗಿಲ್ಲ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದರೆ ಯಾರೋ ಒಬ್ಬರು ಬೀದಿಯಲ್ಲಿ ತಿಂತಾರೆ, ನಾನು ತಿನ್ನೋಕ್ಕಾಗತ್ತಾ? ಅವ್ನು ನೋಡಿ ಅಯ್ಯೋ ಪಾಪ ಅನಿಸೋದಿಲ್ಲ ಅಂತ ಅಷ್ಟು. ಇವತ್ತು ಅನಿಸೋದಿಲ್ಲ. ಯಾಕೆ? ಎಲ್ಲ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಅನಿಸೋದು. ಪಾನಿಪುರಿ ಅವೆಲ್ಲ ಅಯ್ಯೋ ನಾವು ತಿನ್ನಬೇಕಾಗಿತ್ತು ಅನ್ನೋಷ್ಟು ಮಟ್ಟಿಗೆ ಅಟ್ರಾಕ್ಟಿವ್ ಆಗ್ತದೆ. ತಿನ್ನಬೇಕಾಗುತ್ತೆ ಅನ್ನಿಸ್ಬಾರ್ದು, ಅಸಹ್ಯ ಬರಬೇಕು ನಮಗೆ. ಯಾಕೆ ತಿಂತಾರಲ್ಲ, ಇಂಥವ್ರಿಂದಲೇ ರೋಗ ಶುರುವಾಗಿತ್ತು ಅಂತೇಳಿ. ಕೊರೋನಾ ಯಾವ ರೋಗಕ್ಕೂ ಎಂಟ್ರಿ ಸಿಗಬೇಕಾದ್ರೆ ಈ ರೀತಿ ಇರಬೇಕು, ಇದು ಬರೋದಿಲ್ಲ. ಸಂಜ್ಞಾ ನಾಸ್ತಿತ್ಯಪಿ ಹಿ ಅಸ್ಯ. ಇವೆಲ್ಲ ಸುಮ್ಮನೆ ಓದಿ ಏನೂ ಗೊತ್ತಾಗಲ್ಲ. ಲಿಂಕ್ ಅದು ಟಿಕ್ಕ ಲಿಂಕೆಲ್ಲ ಕೊಡ್ತಾರೆ. ಟಿಪ್ಪಣಿಕಾರಿ ಇನ್ನೂ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಗ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಇದು ಓದಿಬಿಟ್ರೆ ಡಿಪೆಂಡೆನ್ಸ್ ಕಡಿಮೆ ಆಗುತ್ತೆ. ಗೊತ್ತಾಯ್ತಾ? ಆಶಂಕ್ಯಸ್ಯ ಜ್ಞಾನಹಾನಿಂ ಮೈತ್ರೇಯ ಮೋಹಮಾಹಮಾಂ ಭವಾನಿತ್ಯುಕ್ತವತ್ಯಾಹಿ ನಾಹಂ ಮೋಹಂ ವದಾಮಿತೆ ಇತ್ಯುಕ್ತ ಯಾಜ್ಞವಲ್ಕ್ಯೋ ಹಿ ಸ್ವರೂಪ ಅನಾಶಮುಕ್ತವಾನ್. ಯಾಜ್ಞವಲ್ಕ್ಯರು ಹೇಳಿದ್ದು ಮೈತ್ರೇಯಿ ಕೇಳಿದ್ದು. ಆಕೆ ಹೆಂಡತಿ ಆಕೆ ನಡೆದಿದ್ದಿಷ್ಟೇ, ನಾನು ಸನ್ಯಾಸಿ ಆಗ್ತೇನೆ ಅಂಥೇಳಿ. ಇಬ್ಬರು ಹೆಂಡಂದಿರಿದ್ದರು, ಇಬ್ಬರಿಗೂ ಆಸ್ತಿ ವಿಭಾಗ ಮಾಡಿಕೊಟ್ರು. ತಕ್ಷಣ ಅವಳು ಕಾತ್ಯಾಯನೆ ಮುಳಿಸ್ಕೊಂಡ್ಬಿಟ್ಲಲ್ಲ. ಈಕೆ ಕೇಳಿದ್ಲು, ನೀವು ಅಷ್ಟು ದುಡ್ಡು ಕೊಟ್ಟರಲ್ಲ, ನಾನು ಮುಕ್ತಿ ಸಿಗುತ್ತಾ ಅಂತ ಕೇಳಿದ್ದೆ. ಅವ್ರು ಹೇಳ್ತಾರೆ, ಮುಕ್ತಿ ಸಿಗೋದಿಲ್ಲ. ನಾ ಅಮೃತತ್ವಸ್ಯ ಆಶಾಸ್ತಿ ವಿತ್ತೇನ. ಹಣಕಾಸುಗಳಿಗೆ ಮುಕ್ತಿ ಸಿಗೋದಿಲ್ಲ ಅಂಥೇಳಿ. ತಕ್ಷಣ ಕೇಳಿದ್ರು, ಏನಾಹಂ ಅಮೃತಾನಸ್ಯಾಂ ಕಿಮಹಂ ತೇನ ಕುರ್ಯಾಂ. ನನಗೆ ಮುಕ್ತಿ ಸಿಗದ ತೊಗೊಂಡು ನಾನೇನು ಮಾಡಲಿ? ಈಗ ಬಡಿಸಿರ್ತಾರೆ, ಫಾರ್ ಇನ್ಫಾರ್ಮೇಷನ್ ತಿನ್ನಕ್ಕಲ್ಲ ಅಂತಾರೆ. ಮತ್ತು ಬಿಸಾಕಿ ಯಾಕೆ ಆಗ್ತದೆ ಅಂತ ಕೇಳ್ತಾರೆ. ತಿನ್ನಕ್ಕಲ್ಲ ಅಂದಮೇಲೆ ಬಡಿಸಿ ಏನು ಉಪಯೋಗ? ಮುಕ್ತಿ ಕಾರಣ ಎಲ್ಲ ತೊಗೊಂಡು ಏನು ಮಾಡೋಣ? ಈ ಚೇಂಜಸ್ ಕಾಲೇಜ್ ಬೇಕಿತ್ತು. ಮುಕ್ತಿ ಅರ್ಥ ಮಾಡ್ಕೊಂಡಿರಲ್ಲ, ಯಾಕೆ ಕೊಟ್ಬಿಡ್ತಿದ್ರಿ ಎಲ್ಲ ಕೂಡ? ಅಲ್ಲಿ ಬೇರೆ ವ್ಯವಸ್ಥೆ ಇದೆ, ಆದ್ದರಿಂದ ಈಗ ತಗಡ್ಸೋಕೆ ಹೋಗ್ತಿರಲಿ. ಇದಿಲ್ಲ ಅಂದಾಗ ದುರಾಸೆ ಎಲ್ಲ ಶುರುವಾಗಿದ್ದು ಅದಕ್ಕೋಸ್ಕರ. ಆಗ ಅವ್ರು ಹೇಳಿದರು, ಮುಕ್ತಿ ಹೇಗೆ ಬರಬೇಕು ಅಂತ ಎಲ್ಲ ಒಂದೊಂದೇ ಹೇಳ್ತಾ ಬಂದರು. ಅಲ್ಲೇ ಬರೋದಿದು. ಆತ್ಮಾವಾರೇ ದ್ರಷ್ಟವ್ಯ ಚೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಇಲ್ಲಿ ದೇವರಿಂದ. ದೇವ್ರು ಯಾರು? ಹೀಗೆ ಸಿಗಬೇಕು. ಮುಂದೇನಾಗುತ್ತೆ ಎಲ್ಲ ಕೇಳ್ತಾ ಹೋಗ್ತಾರೆ, ಉತ್ತರ ಕೊಡ್ತಾ ಹೋಗ್ತಾರೆ. ಅವರಿಗೆ ಬಾಕಿ ಅಮೃತ ಬೇಕಾಗಿತ್ತು. ಹಣಕಾಸುಗಳೇ ಬೇಡದ ರಿಜೆಕ್ಟ್ ಮಾಡ್ತಾಳೆ ಆಕೆಗೆ. ಜಾಸ್ತಿ ರಿಜೆಕ್ಟ್ ಮಾಡಿದವರಿಗೆ ಅಲ್ಲಿ ಏನೂ ಸಿಗೋದಿಲ್ಲ, ಯಾಕೆ ರಿಜೆಕ್ಟ್ ಮಾಡ್ತಾರೆ? ಅರ್ಥ ಆಯ್ತಾ? ಕಾಮನ್ ಸೆನ್ಸ್ ಬೇಕಾದ್ರೆ. ಆಶಂಕ್ಯಾಸ್ಯ ಜ್ಞಾನಹಾನಿಂ ಮೈತ್ರೇಯ ಮೋಹಮಾಹಮಾಂ. ಅದಕ್ಕೆ ಕೇಳ್ತಾಳೆ. ಕೃಷ್ಣ ಹೇಳಿದ್ನಲ್ಲ, ಅರ್ಜುನ ಕೇಳ್ತಾನೆ, ನೀನು ಹೇಳಿದೆಯಲ್ಲ ಈಗ ಬುದ್ಧಿ ಮೋಹಯಶೀವಮೆ, ನಾನು ಬುದ್ಧಿ ಮೋಹ ಮಾಡ್ತೀನಿ ಅಂತ ಕೇಳಲಿಲ್ಲ. ಅಲ್ಲೂ ಆಕೆ ಕೇಳ್ತಾಳೆ, ನಾನು ಇಲ್ಲಿಂದ ಮೋಹಾಂತ ಮಾಪಿಪನ್, ನಾನು ಕನ್ಫ್ಯೂಸ್ ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾಳೆ. ಕನ್ಫ್ಯೂಸ್ ಮಾಡ್ತೀನಿ ಅಂತ ಅರ್ಜುನ ಕೇಳಿದ. ಕನ್ಫ್ಯೂಸ್ ಮಾಡ್ತಾ ಇದ್ದೀರಿ ನೀವೀಗ. ಮೋಕ್ಷ ಅಂತೀರಿ, ದೊಡ್ಡ ಪುರುಷಾರ್ಥ ಅಂತೀರಿ, ಅಲ್ಲಿ ಜ್ಞಾನ ಇಲ್ಲ ಅಂತೀರಿ. ಗೊತ್ತಾಯ್ತು? ನಾನು ಹಾಗೆ ಹೇಳಲಿಲ್ಲ ಅಂತ ಬೇಡ, ನಾನು ಹಾಗೆ ಹೇಳಲಿಲ್ಲ, ಹೀಗೆ ಹೇಳಿದ್ದು ಅಂತ ಹೇಳಿದ್ದ. ಅರ್ಥ ಆಯ್ತಾ? ಅಲ್ಲಿ ಪ್ರಶ್ನೋತ್ತರಗಳು ಇಷ್ಟು ಕೂಡ. ಜ್ಞಾನರೂಪಸ್ಯ ವಿಜ್ಞಾನ ನಾಶಸ್ತನ್ಯಾಶ ಏವತತೆ. ಜ್ಞಾನರೂಪನಾದ ಜೀವನಿಗೆ ಜ್ಞಾನ ಹೋಯಿತು ಅಂದರೆ ಏನರ್ಥ? ಜೀವ ಹೋದ ಅಂತ. ಹಾಲು ಬಿಳಿ ಬಣ್ಣ ಹಾಲಿಂದ ಹೋಯಿತು ಅಂದರೆ ಏನರ್ಥ? ಹಾಲೇ ಹೋಯಿತು ಅಂತ. ಅದರಿಂದ ಮುಕ್ತಿಯ ಸ್ವರೂಪನೇ ಕೆಟ್ಟ ಹೋಗುತ್ತೆ. ಅಂಥ ಮುಕ್ತಿಗೆ ಯಾರೂ ಇಷ್ಟಪಡೋದಿಲ್ಲ. ಶೂನ್ಯಮತ ಉಚ್ಛಿತ್ಯೈ. ಯಾತಕ್ಕೆ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ಶೂನ್ಯಮತ ಉಚ್ಛಿತ್ಯೈ. ಶೂನ್ಯಮತವನ್ನು ಉಚ್ಚಾಟನೆ ಮಾಡಬೇಕು, ನಾಶ ಮಾಡಬೇಕು. ಅದಕ್ಕೆ ಇದೆಲ್ಲ ಹೇಳ್ತಿದ್ದಾರೆ. ಪುನರ್ ಆನಂದಪೂರ್ವಕ. ಅಲ್ಲಿ ಸುಮ್ಮನೆ ಆಗಲಿಲ್ಲ, ಬೇಕಾಷ್ಟು ಆನಂದ ಇದೆ, ವಿಹಾರ ಮಾಡ್ತಾರೆ, ಓಡಾಡ್ತಾರೆ, ಬೇಕಾದ ತೊಗೋತಾರೆ,
ಎಲ್ಲ ಮುಂದೆ ಹೇಳಿದ ಮೇಲೆ ಜ್ಞಾನ ಇಲ್ಲ ಅಂತ ಹೇಳೋಕ್ಕಾಗತ್ತಾ, ಇಂದ್ರಿಯ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಸೊ ಇವಿಲ್ಲ ಅಂತ ಹೇಳಬೇಕಷ್ಟೆ, ಇವಿಲ್ಲ. ಧರ್ಮ ನಮ್ಮಲ್ಲೂ ಕೂಡ ಯಾವುದೋ ಪಾಪ ಬೆಡ್ ಹಿಡನ್ನಾಗಿರ್ತಾನೆ, ಚಿಕ್ಕ ವಯಸ್ಸಿರುತ್ತೆ, ಬೆಡ್ ಹಿಡನ್ನಾಗಿರ್ತಾನೆ, ವೀಲ್ ಚೇರೆಲ್ಲ ಇಟ್ಟಿರ್ತಾರೆ. ಸರಿ ಗೊತ್ತಷ್ಟು ಏನು ಮಾಡ್ತಾರೆ, ಎಲ್ಲ ಡಿಸ್ಪೋಸ್ ಆಫ್ ಮಾಡಿಬಿಡ್ತಾರೆ. ಯಾಕೆ? ನೆಸಿಟಿ ಇಲ್ಲ ಅದ್ರಿ. ಅವ್ರಿಗೆ ಬೇರೆಯವ್ರ ನೆಸಿಟಿ ಇದೆ, ಅದಕ್ಕೆ ಇವನಿಗೆ ನೆಸಿಟಿ ಇಲ್ಲ. ಆ ಥರ ಅಂತ ಅವ್ರು ಹೇಳ್ತಿರೋದು. ಮೋಕ್ಷಕ್ಕೆ ಹೋದ್ಮೇಲೆ ಯಾವ ಸಮಸ್ಯೆನೂ ಬರೋದಿಲ್ಲ. ನಮಗೆ ಬರೀ ಡಿಪೆಂಡೆನ್ಸ್ ನಮಗಿರೋದೀಗ ಗೊತ್ತಾ, ದೇಹದ ಮೇಲೆ ಡಿಪೆಂಡೆನ್ಸ್ ಫುಲ್ ಇದೆ, ಅಲ್ಲೇನಿರೋದಿಲ್ಲ, ಎಲ್ಲ ನ್ಯಾಚುರಲ್, ಅದರಿಂದ ಸಮಸ್ಯೆ ಬರೋದಿಲ್ಲ. ತಾರ್ಕಿಕೈರ್ ವಿನಿವಾರಿತ ಅನ್ನ ಪುನರಾನಂದ ಪೂರ್ವ ಅಲ್ಲಿಗೆ ಅದಿಷ್ಟು ಮುಂದಿನ ಭಾಗ ನಾಡೆ. ಒಟ್ಟೇನು ಗಟ್ಟೆ ಆಯಿತು, ಮುಕ್ತಿಯಲ್ಲಿ ಜ್ಞಾನ ಇಲ್ಲ ಅಂತ ಅರ್ಥ ಅಲ್ಲ. ಮುಕ್ತರ ಬಗ್ಗೆ ನಮಗೆ ಜ್ಞಾನ ಇಲ್ಲ, ಅವ್ರಿಗೆ ಜ್ಞಾನ ಇದೆ. ಪ್ರಾಕೃತ ಇಂದ್ರಿಯಗಳಿಂದ ಜ್ಞಾನ ಇಲ್ಲ, ಸ್ವರೂಪೇಂದ್ರಿಯಗಳಿಂದ ಜ್ಞಾನ ಇದೆ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು. ಅಲ್ಲಿ ಭೋಗ ಇದೆ, ಇಂಥ ಭೋಗ ಇಲ್ಲ, ಹೊಸ ಭೋಗ ಇದೆ, ಇದೆಲ್ಲ ಹೇಳ್ತಾ ಹೋಗೋದು.